ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಗುಂಜಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ IPS ತಂಡದಿಂದ ಕಾರುಣ್ಯಾಶ್ರಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ. ಗೊತ್ತಿಲ್ಲ, ಇವತ್ತು ನಿಜವಾದ ದೇವರನ್ನ ನಾವು ಕಂಡಿದ್ದೀವಿ. ಕಲ್ಲನ್ನ ದೇವರಂದ್ವಿ, ಅದು ದೇವರಾಗಲಿಲ್ಲ. ಮಣ್ಣನ್ನ ದೇವರಂದ್ವಿ, ಅದು ದೇವರಾಗಲಿಲ್ಲ. ಗಿಡವನ್ನ ದೇವರಂದ್ವಿ, ಅದು ದೇವರಾಗಿ ಕಾಣಲಿಲ್ಲ. ಮರವನ್ನ ದೇವರಂದ್ವಿ, ಅದು ಸಹ ದೇವರಾಗಿ ಕಾಣಲಿಲ್ಲ. ಮಕ್ಕಳನ್ನ ದೇವರಂದ್ವಿ, ಅವು ದೇವರಾಗಿ ಕಂಡವು. ಆದ್ರೆ ಇಲ್ಲಿ ವೃದ್ಧಾಶ್ರಮದಲ್ಲಿ ವೃದ್ಧರನ್ನ ನೋಡಿದ್ವಿ, ಅವೇ ನಿಜವಾದ ದೇವರಾಗಿ ಕಂಡು. ನಮ್ಗೆ ಆ ದೇವರಲ್ಲಿ ಈಗ ಸ್ವರ್ಗಕ್ಕೆ ಹೋದ್ರೆ ದೇವರು ಇರ್ತಾರಂತ, ಆದ್ರೆ ಸ್ವರ್ಗಕ್ಕಲ್ಲ, ನಾವು ಇವತ್ತು ಸ್ವರ್ಗಕ್ಕೆ ಬಂದಿದ್ದೀವಿ ಅಂತ ದೇವಾನ್ ದೇವತೆಗಳನ್ನ ನೋಡಿದ್ವಿ. ನಾನು ಯಾವಾಗ್ಲೂ ಸ್ವರ್ಗದಲ್ಲಿ ಇರ್ತೀನಿ. ಯಾಕೆಂದ್ರೆ ಶಾಲೆಯ ಮಕ್ಕಳು ಇರ್ತಾವಲ್ಲ, ಅವ್ರು ದೇವರಲ್ಲ, ನಾನು ಸ್ವರ್ಗದಾಗ ಇರ್ತೀನಿ. ಯಾರು ಪಾಠ ಕಲಿಸಲ್ಲ ಅವ್ರು ನರಕದಾಗ ಇರ್ತಾರ ಅಂತ ಲೆಕ್ಕ. ನಾನು ಹಂಗಾಗಿ ದಿವಸ ಸ್ವರ್ಗದಾಗ ಇರ್ತೀನಿ. ವೇದಿಕೆ ಮೇಲೆ ಈ ಕಾರುಣ್ಯಾಶ್ರಮದ ಎಲ್ಲ ಗಾಲಿಗಳು ಅಂತ ಕರಿತೀನಿ ನಾನು. ಈ ವೆಹಿಕಲ್ ಅನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಗಾಲಿಗಳು ಇದ್ರೇನೆ ಲಾರಿ ನಡೆಯೋದು, ಬಸ್ ನಡೆಯೋದು. ಇಂಥ ಗಾಲಿಗಳನ್ನ ನಾನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ನಾನು ಇಬ್ಬರದೇ ಹೆಸರು ಹೇಳ್ತೀನಿ. ಒಂದು ನನ್ನ ಆರಾಧ್ಯ ದೈವ ಚನ್ನಬಸವ ಸ್ವಾಮಿ, ನನ್ನ ಆರಾಧ್ಯ ದೈವ ಪುಟ್ಟರಾಜ ಗುರುಗಳನ್ನ ನಾನು ಈ ಕ್ಷಣದಲ್ಲಿ ನೆನಪು ಮಾಡಿಕೊಳ್ಳುತ್ತಾ, ಈ ಒಂದು ಅದ್ಭುತವಾಗಿರ್ತಕ್ಕಂಥ ವೃದ್ಧಾಶ್ರಮದಲ್ಲಿ ನನ್ನ ಮಕ್ಕಳನ್ನ ಯಾಕೆ ಬಿಟ್ಟೆ ಅಂದ್ರೆ IPS ಟೀಮು, ನೀವು ನಿಮ್ಮ ತಂದೆಯನ್ನ ಮುಂದಿನ ಒಂದು ಅವಧಿಯಲ್ಲಿ ಈ ಒಂದು ವೃದ್ಧಾಶ್ರಮದಲ್ಲಿ ಬಿಡಬಾರ್ದು ಅಂತಕ್ಕಂಥದ್ದು ಇವರು. ಅವ್ರು ಏನಂತ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ನಮ್ಮ ಚನ್ನಬಸವ ಸ್ವಾಮಿ ಇರ್ಬೋದು, ನಮ್ಮ ನಲ್ಲ ಇರ್ಬೋದು, ಅಶೋಕ್ ಸರ್ ಇರ್ಬೋದು, ಯಾರೇ ಇರ್ಲಿ, ನವೀನ ಸರ್ ಇರ್ಬೋದು, ಯಾರೇ ಇರ್ಬೋದು, ಅವ್ರು ಏನಂತ ಹೇಳ್ತಾರ ಅಂತಂದ್ರೆ, ವೃದ್ಧಾಶ್ರಮಕ್ಕೆ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ, ಅವ್ನು ಬೆಳೆಸ್ಬೇಡ್ರಿ ಅಂತ ಅನ್ನಕತ್ತಾರ. ಅವ್ರು ಏನೋ ಕೊಡಂದ್ರ, ನಿಮ್ಗೇನೋ ಕೊಡಂದ್ರ ಇಲ್ಲ. ಆದ್ರೆ ಅದನ್ನ ಬೆಳೆಸಬಾರ್ದು ಅಂತಂದ್ರೆ ನಾವು ಕಣ್ಣಾರೆ ನೋಡ್ತಾ ಇದೀವಲ್ಲ, ಇದನ್ನ ಬೆಳೆಸ್ಬೇಕು. ಮುಂದಿನ ಬೆಳೆಸಬಾರ್ದು, ಈ ಸದ್ಯ ಬೆಳೆಸ್ಬೇಕು ಇದನ್ನ. ಅಂದ್ರೆ ಇವ್ರು ಹೇಳಿಬಿಟ್ರು ಬಿಡ ಅಂತೀವಿ, ನೀವು ದಾನ ಕೊಟ್ಟಿದ್ ವೇಸ್ಟ್ ಆಯ್ತು, ಅದು ಕೊಟ್ಟಿದ್ ವೇಸ್ಟ್ ಆಯ್ತು, ಇದು ಕೊಟ್ಟಿದ್ ವೇಸ್ಟ್ ಆಯ್ತು ಅನ್ನಕೋಬಿಡ್ರಿ. ಮುಂದ ವೃದ್ಧಾಶ್ರಮಗಳು ಹುಟ್ಟಿಗಳಾರ್ದಂಗ ನೀವು ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅನ್ನೋದು ಅವ್ರ ಉದ್ದೇಶ. ಯಾರಲ್ಲಿ ಸ್ವಾರ್ಥ ಇರುತ್ತೋ, ಯಾರಲ್ಲಿ ಹೃದಯ ಇರಂಗಿಲ್ಲೋ, ಯಾರಲ್ಲಿ ನಿಸ್ವಾರ್ಥ ಇರುತ್ತೋ, ಯಾರಲ್ಲಿ ಮನುಷ್ಯತ್ವ ಇರಂಗಿಲ್ಲೋ ಅಂಥವ್ರು ಮಾತ್ರ ತಂದೆ ತಾಯಿಗಳನ್ನ ಕಾರುಣ್ಯಾಶ್ರಮಕ್ಕೆ ಬಿಡ್ತಾರೆ ವಿನ ತಿಳಿದಂಥವ್ರು, ಮಾನವೀಯತೆಯಿಂದ ಇರತಕ್ಕಂಥವ್ರು, ಈ ಮನಸ್ಸಿಗೆ ಎದುರುವವರು ತಂದೆ ತಾಯಿನ ತನ್ನ ಹತ್ರ ಇಟ್ಕೊಂತಾನ ಅಂತಕ್ಕಂಥ ಒಂದು ಮಾತನ್ನ ಈ ಸಮಾಜಕ್ಕೆ ಹೇಳ್ತೀನಿ ನಾನು. ದಯವಿಟ್ಟು ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಬಿಡಬೇಡ್ರಿ. ಅವ್ರ ಜೀವಗಳು ನಮ್ಮ ಜೊತೆ ಎಲ್ಲ ಬೆರೆತರು, ಆದ್ರೆ ಅವ್ರಿಗೆ ನಾವು ಮಕ್ಕಳದಂಗ ಆಗ್ಲಿಲ್ಲ. ಅವು ಮಕ್ಕಳಂತ ನಮ್ಮನ್ನು ತಿಳ್ಕೊಂಡ್ರು, ಆದ್ರೆ ನೀವು ಮಕ್ಕಳದಂಗ ಆಗ್ಲಿಲ್ಲ ಅಂತ ಅವ್ರು. ಯಾಕಂದ್ರೆ ಮಕ್ಕಳೇನೆ. ಅದಕ್ಕೋಸ್ಕರ ಈ ಒಂದು IPS ಟೀಮ್ ಇದೆಯಲ್ಲ, ಈ ಒಂದು ಸಂಕಷ್ಟದಲ್ಲಿ ಇವತ್ತು ನಾವು ಫುಲ್ ಯಶಸ್ವಿಯಾಗಿದ್ದೇವೆ. ಅವ್ರ ಒಂದು ಹೊಗಳಿಗೆ ಬೇಕಿತ್ತು, ನನಗೆ ಒಂದು ಪದ ಬೇಕಿತ್ತು. ನಾನು ಎಲ್ಲಿ ಸೋತಬಿಟ್ಟು ನೀವು ಫಸ್ಟ್ನೇ ದಿನ ಅನ್ಕೊಂಡ್ಬಿಟ್ಟಿದ್ದೆ. ನಾನು ನನ್ನ ಮಕ್ಕಳು ಕೂಡ ಎಲ್ಲಿ ಕೆಲಸ ಮಾಡಿಸ್ತೀನಿ ಇಲ್ಲ ಅಂತ ಬುಗುಲಿತ್ತು ನನಗೆ. ನಾನು ಮಾಡ್ತೀನಿ ಇಲ್ಲ ಅಂತೇಳಿ ನನ್ನ ಮಕ್ಕಳು ಇವತ್ತು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ಫಸ್ಟ್ನೇ ದಿನ ಯಶಸ್ವಿಯಾಗಿದ್ದೀರಿ. ನಾನು ನಿಮ್ಮ ಆಶ್ರಮದ ಕಡೆಯಿಂದ ಎಷ್ಟು ಅಂಕ ಕೊಡ್ತೀರಿ ನನಗೆ ಗೊತ್ತಿಲ್ಲ. ನಮ್ಮ ಕಡೆಯಿಂದ, ನನ್ನ ಶಾಲೆ ಕಡೆಯಿಂದ 95 ಅಂಕ ಕೊಡ್ತೀನಿ. ಅದು ಚನ್ನಬಸವ ಸ್ವಾಮಿಗಳು ಹೇಳಬೇಕು, ನಿಮ್ಮ ಆಶ್ರಮದ ಕಡೆಯಿಂದ ನಮ್ಗೆ ಗ್ರೇಡ್ ಎಷ್ಟು ಕೊಡ್ತೀರಿ ಅಂತಕ್ಕಂಥ ಒಂದು ತಿಳಿಸ್ಬಿಟ್ರೆ ಏನಾದ್ರು ಇದ್ರೆ ತಿಳ್ಕೊಂಡ್ಬಿಡ್ತೀವಿ. ಗ್ರೇಡ್ ಕೊಡ್ರಿ, ನಮಗೆ 100ಕ್ಕೆ ಎಷ್ಟು ಕೊಡ್ತೀರಿ ಚನ್ನಬಸವ ಸ್ವಾಮಿಗಳೇ, ಅದನ್ನ ಹೇಳಿ ಅಂತ ಹೇಳುತ್ತಾ ನಾವೊಂದೆರಡು ಮಾತುಗಳನ್ನು